ನಿತ್ಯ ಸನ್ನಿಧಿಯಲ್ಲಿ ದನಗಳನ್ನು ಕಾಯ್ತಾ ಇರ್ತವೆ. ಅದರಲ್ಲಿ ಒಂದು ಹಸು ಮಾತ್ರ ಬೇರೆಯಾಗಿ ಬಂದು ಇಲ್ಲಿ ಗುಡ್ಡ ಹುತ್ತದಲ್ಲಿ ಸ್ವಾಮಿ ಇರ್ತಾನೆ, ಹಾಲು ಕರಿತಾ ಇರ್ತಾನೆ. ಅವನ ಮನೆಯಲ್ಲಿ ಅನುಮಾನ ಪಡ್ತಾರೆ, ನೀನೇ ಆಕಳನ್ನ ಹಾಲು ಕರ್ಕೊಂಡು ಕುಡಿತಾ ಇದೆಯಾ, ಇದೇನು ವಿಚಿತ್ರ ಅಂಥೇಳಿ ಆಕಳನ್ನ ಹಿಂಬಾಲಿಸ್ಕೊಂಬಂದಾಗ ಇಲ್ಲಿ ಹಾಲು ಕರಿತಾ ಇರೋದು ಗೋಚರವಾಗ್ತದೆ. ಹುತ್ತನ ಅಗದು ನೋಡ್ತಾನೆ, ಇಲ್ಲಿ ಎರಡು ಮೂರ್ತಿಗಳು ಕಾಣ್ತವೆ, ರಂಗ ಮತ್ತು ಲಿಂಗ, ಹರಿ ಮತ್ತು ಹರ. Hello friends, welcome back to my vlogs Kannada channel. This is Shivanand. This is Harish. Thanks for subscribing our channel and thanks for your loving support. ಫ್ರೆಂಡ್ಸ್, ಈ ಬ್ಲಾಗಲ್ಲಿ ನಾವು ಫೋಕಸ್ನ ಮಾಡ್ತಾ ಇದ್ದೀವಿ ಹೆಳವನಕಟ್ಟೆಯ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಈ ದೇವಸ್ಥಾನದಲ್ಲಿ ನಾವು ಹರಿ ಮತ್ತು ಹರರ ಉದ್ಭವ ಮೂರ್ತಿಗಳನ್ನು ದರ್ಶನ ಮಾಡಬಹುದು. ಹಾಗಾದರೆ ಈ ದೇವಸ್ಥಾನ ಎಲ್ಲಿದೆ ಮತ್ತು ಹೇಗಿದೆ ಮತ್ತು ಇದರ ವಿಶೇಷತೆಗಳು ಏನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ ಬನ್ನಿ. ಫ್ರೆಂಡ್ಸ್, ಈಗ ನಮಗೆ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿಯ ಪ್ರಧಾನ ಅರ್ಚಕರಾಗಿರುವಂಥ ಗುರುರಾಜಾಚಾರ್ಯ ಅವರಿಂದ ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಹೆಸರು ಗುರುರಾಜಾಚಾರ್ಯ, ರಂಗನಾಥ ಸ್ವಾಮಿ ದೇವಸ್ಥಾನದ ಅರ್ಚಕರು. ಈ ದೇವಸ್ಥಾನ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು, ಹರಿಹರ ಮತ್ತು ಹೊನ್ನಾಳಿಯ ಮಧ್ಯೆ ಬರ್ತದೆ. ಇದು ಇತಿಹಾಸ ಪ್ರಸಿದ್ಧವಾದ ಹೆಳವನಕಟ್ಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಸಾಕ್ಷಾತ್ ಗಿರಿಯಮ್ಮನವರಿಗೆ ಮಗುವಾಗಿ ವಚನವನ್ನು ಕೊಟ್ಟಂಥ ಕ್ಷೇತ್ರ ಇದು. ಸಾಕ್ಷಾತ್ ರಂಗನಾಥನೇ ಮಗುವಾಗಿ ಆಟ ಆಡ್ತಕ್ಕಂಥ ಪರಮ ಪುಣ್ಯಸ್ಥಳ. ಈ ಕ್ಷೇತ್ರದ ಇತಿಹಾಸ, ಸೂರ್ಯನ ಸಾರಥಿ ಅರುಣ, ವಿಷ್ಣುವಿನ ವಾಹನ ಗರುಡ, ಇವರಿಬ್ಬರು ಅಣ್ಣ ತಮ್ಮ. ಅರುಣ ವಿಷ್ಣುವಿನ ಹತ್ರ ಕೇಳ್ಕೊಳ್ತಾನೆ, ನನ್ನ ಅಣ್ಣ ಗರುಡನನ್ನು ನಿನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ನಿತ್ಯ ನಿನ್ನ ಸನ್ನಿಧಿಯಲ್ಲಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿದೆಯಾ, ನನಗೂ ಸಹ ನಿನ್ನ ಸನ್ನಿಧಿಯಲ್ಲಿರ್ತಕ್ಕಂಥ ಅವಕಾಶವನ್ನು ಕೊಡು. ಆವಾಗ ವಿಷ್ಣು ಅರುಣನಿಗೆ ಅಭಯ ಕೊಡ್ತಾನೆ.
ನಿನ್ನ ಆಸೆ ಈಡೇರಿಸ್ತೀನಿ. ಅದರ ಪ್ರಕಾರವಾಗಿ ಅರುಣ ಹೆಳವನಾಗಿ ಅವತಾರ ಮಾಡ್ತಾನೆ. ಹೆಳವ ಅಂದರೆ ಯಾರು? ಸೂರ್ಯನ ಸಾರಥಿ ಅರುಣ. ಅದಕ್ಕೋಸ್ಕರ ಅರುಣ ಅಂದರೆ ಎಲ್ಲಿ ಹೆಳವನಾಗಿ ಇಲ್ಲಿ ಅವತಾರ ಮಾಡಿದಾಗ ನಿತ್ಯ ಸನ್ನಿಧಿಯಲ್ಲಿ ದನಗಳನ್ನು ಕಾಯ್ತಾ ಇರ್ತವೆ. ಅದರಲ್ಲಿ ಒಂದು ಹಸು ಮಾತ್ರ ಬೇರೆಯಾಗಿ ಬಂದು ಇಲ್ಲಿ ಗುಡ್ಡ ಹುತ್ತದಲ್ಲಿ ಸ್ವಾಮಿ ಇರ್ತಾನೆ, ಹಾಲು ಕರಿತಾ ಇರ್ತಾನೆ. ಅವನ ಮನೆಯಲ್ಲಿ ಅನುಮಾನ ಪಡ್ತಾರೆ, ನೀನೇ ಆಕಳನ್ನ ಹಾಲು ಕರ್ಕೊಂಡು ಕುಡಿತಾ ಇದೆಯಾ, ಇದೇನು ವಿಚಿತ್ರ ಅಂತೇಳಿ ಆಕಳನ್ನ ಹಿಂಬಾಲಿಸ್ಕೊಂಬಂದಾಗ ಇಲ್ಲಿ ಹಾಲು ಕರಿತಾ ಇರೋದು ಗೋಚರವಾಗ್ತದೆ. ಹುತ್ತನ ಅಗದು ನೋಡ್ತಾನೆ, ಇಲ್ಲಿ 2 ಮೂರ್ತಿಗಳು ಕಾಣ್ತವೆ, ರಂಗ ಮತ್ತು ಲಿಂಗ, ಹರಿ ಮತ್ತು ಹರ. ಬಲಭಾಗದಲ್ಲದೆ ಈಶ್ವರ. ಇದೇನು 2 ಕಲ್ಲು ಬಂಡೆ ಎತ್ಕೊಂಡು ಹೋಗ್ತಾನೆ. ರಾತ್ರಿ ಅವನಿಗೆ ಕನಸಿನಲ್ಲಿ ಸ್ವಾಮಿ ಗೋಚರವಾಗ್ತಾನೆ, ನೀನು ಯಾರು, ಜನ್ಮ ತಾಳಲಿಕ್ಕೆ ಕಾರಣ ಏನು ಅಂತ. ಯಾಕೆ ಅಂದರೆ ಸ್ವಾಮಿಯ ಸನ್ನಿಧಿಯಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಟ್ಟ ಪ್ರಕಾರವಾಗಿ ಸ್ವಾಮಿನೇ ಸ್ವಯಂ ಇಲ್ಲಿ ಉದ್ಭವ ಆಗಿರ್ತಾನೆ. ಆವಾಗ ಅವನಿಗೆ ಜ್ಞಾನೋದಯವಾಗಿ ಇದೇ ಪೂರ್ವ ದೇವಸ್ಥಾನ, ಇಲ್ಲಿಂದ 2ನೇ ಭಾಗದೆಯಲ್ಲ, ಆ ದೇವಸ್ಥಾನ ಪಕ್ಕದಲ್ಲಿರೋದು ಕೆರೆ ಏರಿ ಕಟ್ತಾನೆ. ದೇವರ ಹೆಸರಿಗಿಂತ ಮುಂಚೆ ಭಕ್ತನ ಹೆಸರು ಶಾಶ್ವತವಾಗಿ ಉಳಿಲಿನ ಉದ್ದೇಶಕ್ಕೋಸ್ಕರ ಹೆಳವನಕಟ್ಟೆ ರಂಗನಾಥ ಅಂತ ಬಂತು. ಇದು ಇತಿಹಾಸದ ಬೆಳಕಿಗೆ ಬಂದಿದ್ದು ಹೆಳವನಕಟ್ಟೆ ಗಿರಿಯಮ್ಮ ಕಾಲದಲ್ಲಿ. ಗಿರಿಯಮ್ಮ ಅಂದರೆ ಯಾರು? ದ್ವಾಪರ ಯುಗದಲ್ಲಿ ದೇವಕಿ ಅವತಾರ. ಕೃಷ್ಣ ಪರಮಾತ್ಮನಿಗೆ ಜನ್ಮ ಕೊಟ್ಟರೆ ವಿನಃ ಅವನ ಬಾಲ್ಯಲೀಲೆಗಳನ್ನ ನೋಡಿರಲ್ಲ. ಯಶೋಧಾದೇವಿ ಹತ್ರ ನಂದಗೋಕುಲ ಬೆಳೆದ ಪರಮಾತ್ಮ ಕೇಳಿದಾಗ ಕಲಿಯುಗದಲ್ಲಿ ನಿನ್ನ ಆಸೆ ಈಡೇರಿಸ್ತೀನಿ. ಅದರ ಪ್ರಕಾರವಾಗಿ ದೇವಕಿ ದೇವಿ ಗಿರಿಯಮ್ಮನಾಗಿ ರಾಣೇಬೆನ್ನೂರಲ್ಲಿ ಜನ್ಮ ತಾಳ್ತಾಳೆ. ತಂದೆ ಬಿಷ್ಟಪ್ಪ ದ್ವೈಸರು ಅಂತ ಪ್ರಾಪ್ತ ವಯಸ್ಕರಾದಾಗ ಮೆಲೆಬೆನ್ನೂರು ಮದುವೆ ಮಾಡ್ತಾರೆ. ತವರು ಮನೆ ರಾಣೇಬೆನ್ನೂರು, ಗಂಡನ ಮನೆ ಮೆಲೆಬೆನ್ನೂರು. ಗಂಡನ ಹೆಸರು ತಿಪ್ಪರಸರು ಅಂತ. ಮದುವೆ ಆಗ್ತದೆ. ಮದುವೆಯಾದ ಮೊದಲನೇ ದಿವಸ ಅವ್ರ ಯಜಮಾನಿಗೆ ಅವರು ಸರ್ಪ ರೂಪದಲ್ಲಿ ಗೋಚರವಾಗ್ತಾರೆ. ಇದೇನು ವಿಚಿತ್ರ ಅಂತೇಳಿ ಹೊರ ಬಂದಾಗ, ನಾನು ಆಜೀವ ಪರ್ಯಂತ ಬ್ರಹ್ಮಚಾರಿಗಿರ್ತೇನೆ, ನಿಮ್ಮ ವಂಶೋದ್ಧಾರಕ್ಕೋಸ್ಕರ ಇನ್ನೊಂದು ಮದುವೆ ಮಾಡ್ಕೊಳ್ರಿ ಅಂತೇಳಿ ಸ್ವತಃ ಅವರೇ ನಿಂತು ಮದುವೆ ಮಾಡ್ತಾರೆ. ಅನದಿನ ಮುಖದಲ್ಲಿ ಸ್ವಾಮಿನ ಸ್ತುತಿಸ್ತಾ ಇದ್ದರೆ ಪರಮಾತ್ಮ ಮಗುವಾಗಿ ಬರ್ತಾ ಇರ್ತಾರೆ. ಯಾಕೆಂದರೆ ಅಭಯ ಕೊಟ್ಟ ಪ್ರಕಾರವಾಗಿ ಒಂದು ಸಾರಿ ಮಂತ್ರಾಲಯದ 3ನೇ ಯತಿಗಳು ಸುಮತೀಂದ್ರ ತೀರ್ಥರು ಬಂದಿರ್ತಾರೆ. ಪೂಜೆ ಎಲ್ಲ ಆಗ್ತದೆ. ಮೊದಲು ತೀರ್ಥ ಪ್ರಸಾದನ ಗಿರಿಯಮ್ಮನವರಿಗೆ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಪಂಡಿತರಲ್ಲ ಅವಹೇಳನ ಮಾಡ್ತಾರೆ. ಒಂದು ಹೆಣ್ಣಿಗೆ ಮೊದಲು ಅಗ್ರತೀರ್ಥವನ್ನು ಕೊಟ್ಟರಲ್ಲ, ಅವಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟರಲ್ಲ. ಆವಾಗ ಸ್ವಾಮಿ ಹತ್ರ ಕಣ್ಣೀರಾಗ್ತಾಗ ಏನು ಸ್ವಾಮಿಗಳು ಸಮರ್ಥವಾಗಿ ಅಲಂಕಾರ ಮಾಡಿದ್ರು, ಮಾಯವಾಗಿ ಅಮ್ಮನವ್ರ ತೊಡೆ ಮೇಲೆ ಮಗುವಾಗಿ ಆಟ ಆಡ್ತಾರೆ. ಅಲ್ಲಿರ್ತಕ್ಕಂಥ ಪಂಡಿತರೆಲ್ಲ ಗಿರಿಯಮ್ಮನವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆವಾಗಲೇ ಒಂದು ಕೀರ್ತನೆಯನ್ನು ರಚನೆ ಮಾಡಿದೆ, ರಾಮ ಶ್ರೀ ರಘುನಂದನ ಅಂತ. ಇನ್ನೊಂದು ಏನಾಗ್ತದೆ ಅಂದರೆ ಆಂಧ್ರ ಪ್ರದೇಶದ ಮಹಾರಾಜರು ಪುಂಗನೂರು ಮಹಾರಾಜರು ಅಂತ, ಮಗ ಅಚ್ಯುತರಾಯ ಅಂತ. ಮಗನಿಗೆ ಪುಟ್ಟ 2 ಕಣ್ಣಿರಲ್ಲ. ಒಂದು ಕಣ್ಣು ತಿರುಪತಿಯಲ್ಲಿ ಬರ್ತದೆ, ಇನ್ನೂ ಒಂದು ಕಣ್ಣು ಇಲ್ಲಿ ಬರ್ತದೆ ಅಂತ ಸ್ವಾಮಿ ಅಪ್ಪಣೆ ಆಗ್ತದೆ. ಮಹಾರಾಜರು ಹುಡ್ಕೊಂಬಂದಾಗ ಗಿರಿಯಮ್ಮನವರು ಊಟಕ್ಕೆ ಹಾಕಿರೋ ತುಪ್ಪನ ಮುಚ್ಚಿ ಹೆಚ್ಚಿಡ್ತಾರೆ. ಆ ಕಪ್ಪನ್ನೇ ತೆಗೆದು ಇನ್ನೂ ಒಂದು ಕಣ್ಣಿಗೆ ಹೆಚ್ಚುತ್ತಾರೆ. ಆವಾಗ ಇನ್ನೊಂದು ಕಣ್ಣಿಲ್ಲಿ ಬಂದಾಗ ಏನು ಬೇಕು ಕೇಳಿ ಕೊಡ್ತೀನಿ, ನಾನು ಸರ್ವಸಂಗ ಪರಿತ್ಯಾಗಿ ಈ ಸ್ವಾಮಿಗೆ ಏನು ಕೊಡ್ರಿ. ಈ ದೇವಸ್ಥಾನ ಮೈಸೂರು ರಾಜರ ಆಳ್ಕೆ ಒಳಪಟ್ಟ ದೇವಸ್ಥಾನ. ಅಲ್ಲಿಂದ ದತ್ತು ತೆಗೆದುಕೊಂಡು ಈ ದೇವಸ್ಥಾನಕ್ಕೆ 650 ಎಕರೆ ಜಮೀನನ್ನ ದಾನವಾಗಿ ಕೊಡ್ತಾರೆ.
ಕಾರಣದ ಮೇಲೆ ಎಲ್ಲ ರೈತರಿಗೆ ಆಗೋಗಿದೆ. ಆವಾಗಲೇ ಮಹಾರಾಜರು ಭಕ್ತರ ಲಕ್ಷ್ಮೀ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿಸಿ ನೀರಿನ ವ್ಯವಸ್ಥೆಗೋಸ್ಕರ ಒಂದು ಬಾವಿಯನ್ನು ತೋರಿಸಿರುವಂಥ ಇತಿಹಾಸ ಹೇಳ್ತಾರೆ. ಸುಮತೀಂದ್ರ ತೀರ್ಥರು ಹೇಳಿರ್ತಾರೆ, ನೀವು ಐಕ್ಯವಾದ ಸಮಯದಲ್ಲಿ ಆಂಜನೇಯನ ದರ್ಶನವಾಗ್ತದೆ. ಶ್ರಾವಣ ಶುದ್ಧ ಪಂಚಮಿ ದಿವಸ ಹೊನ್ನಾಳಿಂದ 5 ಕಿಲೋಮೀಟರ್ ಕಮ್ಮಾರಗಟ್ಟೆ ಅಂತ ಕರೀತಾರೆ, ಕರ್ಮಹರಕಟ್ಟೆ ಅಂತ ಕರೀತಾರೆ. ತುಂಗು ಭದ್ರಾಳದಿಂದ ಮೇಲೆ ಕೂತಿರ್ತಾರೆ, ಅಲ್ಲೊಂದು ಸಣ್ಣ ಕಪ್ಪಿ ಕೂತಿರ್ತಾರೆ. ನೀನೇ ಆಂಜನೇಯ ಅನ್ನೋಕ್ಕೆ ಕುರುಹೇನು ಅಂತ ಕೇಳ್ತಾರೆ. ದೊಡ್ಡ ಹುಣಸೆ ಮರಣ ಬುಡ ಮೇಲ್ ಮಾಡಿ ತುದಿ ಕೆಳಗೆ ಮಾಡಿ ಕೂತಿರ್ತಾರೆ. ಇವತ್ತಿಗೂ ಸಹ ಗಂಟಾಗಿರೋ ಮರ ಹಾಗೇ ಇದೆ. ನದಿಯಲ್ಲಿ ಸಶರೀರವಾಗಿ ಐಕ್ಯವಾಗ್ತಾರೆ. ಅವತ್ತಿನ ದಿವಸನೇ ಜಾತ್ರೆ ಹಾಗೂ ಕಾರಣಿಕ ಅಲ್ಲೇ ನಡೀತದೆ, ಅವತ್ತಿನ ದಿವಸನೇ ಇಲ್ಲಿ ನಡೀತದೆ. ವರ್ಷದಲ್ಲಿ 2 ಸಲ ರಥೋತ್ಸವ. ಪೂರ್ಣಿಮಾ ಮತ್ತು ವಿಜಯದಶಮಿ, ಶ್ರಾವಣ ಶುದ್ಧ ಪಂಚಮಿ ದಿವಸ ಜಾತ್ರೆ ಮತ್ತು ಕಾರಣಿಕ. ಈ ದೇವಾಲಯ 300 ವರ್ಷಗಳಿಂದ ಈಚೆ ಬೆಳಕಿಗೆ ವಿನಃ ಯಾವ ಯುಗದಲ್ಲಾಯಿತು ಯಾವಾಗ ಆಯಿತು ಅಂತ ನಿಖರವಾಗಿ ಗೊತ್ತಿಲ್ಲ. ಸ್ಕಂದ ಪುರಾಣ ಅರುಣಾಚಲ ಮಹಾತ್ಮೆಯಲ್ಲಿ ಈ ಸ್ಥಳದ ಬಗ್ಗೆ ಉಲ್ಲೇಖವಿದೆ. ಹೆಳವನಕಟ್ಟೆ ಅಂತಲೂ ಕರೀತಾರೆ, ಅರುಣಗಿರಿ ಅಂತ ಕರೀತಾರೆ. ವಿಶಿಷ್ಟವಾದ ಜಾಗೃತ ಸ್ಥಳ. ಗಿರಿಯಮ್ಮನ ರಚನೆ ಮಾಡುತ್ತ ವಸ್ತುಗಳು ಲವಕುಶರ ಕಾಳಗ, ಬ್ರಹ್ಮಕರವಂಜಿ, ಚಂದ್ರಹಾಸನ ಕತೆ, ಉದ್ದಾಳಿಕನ ಕತೆ, ಶಂಕರಗಂಡನ ಹಾಡು, ಸೀತಾ ಕಲ್ಯಾಣ ಅಂತ ಅನೇಕ ಕೃತಿಗಳೆಲ್ಲ ರಚನೆ ಮಾಡಿದ್ದಾರೆ. ಗಿರಿಯಮ್ಮನವರು ಗೋಪಾಲದಾಸರಿಂದ ದೀಕ್ಷಿತರಿದ್ದಾರೆ. ಹರಿಓಂ ಸ್ವಸ್ತಿ.
ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿ ಇರುವ ನಮ್ಮ ವಿಡಿಯೋ ನಿಮಗೆ ಹೇಗೆ ಅನ್ನಿಸಿದೆ ಅಂತೇಳಿ ಕಮೆಂಟ್ನ ಮೂಲಕ ತಿಳಿಸಿ. ಪ್ರತಿಯೊಬ್ಬರೂ ಕೂಡ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ನಿಮಗೆ ದೇವಸ್ಥಾನದ ಜೊತೆ ಇನ್ನೂ ಹಲವಾರು ದೇವಸ್ಥಾನದ ಮಾಹಿತಿ ಸಂಪೂರ್ಣ ದೊರೆಯುತ್ತದೆ.